ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರಾರಂಭವಾಗಿ ಇದೀಗ ಸರಿಯಾಗಿ ಒಂದು ವಾರವಾಗಿದೆ. ಮೊದಲ ವಾರದ ಕಿಚ್ಚನ ಪಂಚಾಯಿತಿ ಪ್ರೋಮೋದಲ್ಲಿ ಸಾಕಷ್ಟು ಕುತೂಹಲಕಾರಿ ವಿಷಯಗಳನ್ನ ತೋರಿಸಲಾಗಿತ್ತು. ಇಷ್ಟು ವರ್ಷಗಳ 11 ಸೀಸನ್ ಒಂದು ಲೆಕ್ಕ, ಈ ಸೀಸನ್ ಇನ್ನೊಂದು ಲೆಕ್ಕ ಎಂದಿದ್ರು ಬಾದ್ಶಾ. ಇದರ ಜೊತೆಗೆ ಈ ಬಾರಿಯ ಬಿಬಿಕೆ ಸ್ಪರ್ಧಿಗಳ ಆಯ್ಕೆ ಕೂಡ ವೀಕ್ಷಕರಿಗೆ ಬೇಸರ ತರಿಸಿತ್ತು. ಇನ್ನು ಮನೆಯಲ್ಲಿ ಬರೀ ಜಗಳ ಆಡಿದ್ದು ನೋಡೋದ್ ಬಿಟ್ರೆ ಯಾರ ವ್ಯಕ್ತಿತ್ವ ಹೇಗೆ ಅನ್ನೋದು ಮಾತ್ರ ಗೊತ್ತಾಗಿರಲಿಲ್ಲ. ಇನ್ನು ಬಿಗ್ ಬಾಸ್ ಪ್ರಾರಂಭವಾದ ಮೊದಲ 24 ಗಂಟೆಯಲ್ಲಿಯೇ ಒಬ್ಬರನ್ನು ಎಲಿಮಿನೇಟ್ ಮಾಡಿ ಶಾಕ್ ನೀಡಲಾಗಿತ್ತು. ಸ್ಪರ್ಧಿಯಾಗಿ ಒಳಗೆ ಹೋಗಿದ್ದಂತಹ ರಕ್ಷಿತಾ ಶೆಟ್ಟಿಯನ್ನ ಮೊದಲ ದಿನವೇ ಎಲಿಮಿನೇಟ್ ಮಾಡಲಾಗಿತ್ತು. ಆದ್ರೆ ಇದೀಗ ಅವರು ಮನೆಗೆ ರಿಟರ್ನ್ ಬಂದಿದ್ದಾರೆ. ಇನ್ನು ಈ ಸೀಸನ್ನ ಮೊದಲ ಎಲಿಮಿನೇಷನ್ ಕೂಡ ನಡೆದಿದ್ದು, ಅದರಲ್ಲಿಯೂ ಮೊದಲ ವಾರವೇ ಇಬ್ಬರನ್ನು ಮನೆಯಿಂದ ಹೊರಹಾಕಲಾಗಿದೆ. ಇನ್ನು ಮೊದಲ ವಾರದ ನಾಮಿನೇಟ್ ಪಟ್ಟಿಯಲ್ಲಿ ಧನುಷ್, ಮಲ್ಲಮ್ಮ, ಅಭಿಷೇಕ್ ಶ್ರೀಕಾಂತ್, ಅಶ್ವಿನಿ ಎಸ್, ಗಿಲ್ಲಿ ನಟ, ಕಾವ್ಯ ಶೈವ, ಆರ್ಜೆ ಅಮಿತ್, ಕರಿಬಸಪ್ಪ ಕಂಡು ಬಂದಿದ್ರು. ಇವರ ಪೈಕಿ ಈ ವಾರ ಅಂತ್ಯದ ಸೂಪರ್ ಸಂಡೇ ವಿತ್ ಸುದೀಪ ಕಾರ್ಯಕ್ರಮದಲ್ಲಿ ಇಬ್ಬರನ್ನು ಮನೆಯಿಂದ ಹೊರಹಾಕಲಾಗಿದೆ. ಸಾಮಾನ್ಯವಾಗಿ ಬಿಗ್ ಬಾಸ್ ಸೀಸನ್ ಪ್ರಾರಂಭವಾಗಿ ಹಲವು ವಾರಗಳ ಬಳಿಕ ಫಿನಾಲೆ ವಾರ ಹತ್ತಿರವಿದ್ದಾಗ ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಎಲಿಮಿನೇಷನ್ ಮಾಡುವುದು ಬಿಗ್ ಬಾಸ್ ನಲ್ಲಿ ವಾಡಿಕೆಯಾಗಿತ್ತು. ಆದ್ರೆ ಈ ಬಾರಿಯ ಮೊದಲ ವಾರವೇ ಬಿಗ್ ಬಾಸ್ ಮನೆಯಿಂದ ಇಬ್ಬರನ್ನು ಹೊರಗೆ ಹಾಕಲಾಗಿದೆ. ಈ ಸೀಸನ್ ಇಂದಿನ ಸೀಸನ್ಗಳ ರೀತಿ ಅಲ್ಲ ಎಂದು ಸುದೀಪ್ ಈಗಾಗಲೇ ಹೇಳಿದ್ರು. ಆದ್ರೆ ಮೊದಲ ವಾರವೇ ಡಬಲ್ ಎಲಿಮಿನೇಷನ್ ಮಾಡಿ ಪ್ರೇಕ್ಷಕರಿಗೆ ಇದೀಗ ಶಾಕ್ ನೀಡಲಾಗಿದೆ. ಅದರಲ್ಲಿಯೂ ಮೊದಲ ವಾರವೇ ಸಾಕಷ್ಟು ಮಂದಿ ನಾಮಿನೇಟ್ ಆಗಿದ್ರು. ಶನಿವಾರದ ಎಪಿಸೋಡ್ ನಲ್ಲಿ ಮಲ್ಲಮ್ಮ ಸೇಫ್ ಆಗಿದ್ರು. ಇನ್ನು ಭಾನುವಾರದ ಎಪಿಸೋಡ್ ನಲ್ಲಿ ಗಿಲ್ಲಿ, ಕಾವ್ಯ ಸೇಫ್ ಆಗಿದ್ರು. ಕೊನೆಯದಾಗಿ ಜಂಟಿ ಟೀಮ್ ನಲ್ಲಿ ಅಮಿತ್ ಮತ್ತು ಕರಿಬಸಪ್ಪ ಮತ್ತು ಅಭಿಷೇಕ್ ಮತ್ತು ಅಶ್ವಿನಿ ಉಳಿದುಕೊಂಡಿದ್ರು. ಈ ಜಂಟಿ ಜೋಡಿಯಲ್ಲಿ ಮನೆಯಿಂದ ಹೊರಬಂದಿದ್ದು ಮಾತ್ರ ಅಮಿತ್ ಮತ್ತು ಕರಿಬಸಪ್ಪ. ಇನ್ನು ಇಬ್ಬರ ಎಲಿಮಿನೇಷನ್ ಘೋಷಣೆ ಮಾಡಿದ್ದ ಸುದೀಪ್, ಒಬ್ಬರ ಆಟ ಇನ್ನೊಬ್ಬರ ಮೇಲೆ ಪ್ರಭಾವ ಬೀರಿದೆ, ಇಬ್ಬರು ಜೋಡಿಯಾಗಿದ್ದೇ ಇಬ್ಬರು ಒಟ್ಟಿಗೆ ಬರಲು ಕಾರಣವಾಯ್ತೇನೋ ಎಂದಿದ್ರು. ಇನ್ನು ಅಮಿತ್ ಹೊರಗೆ ಬಂದ ಬಳಿಕವೂ ಸಹ ಸುದೀಪ್ ಅವರು, ನಿಮ್ಮಲ್ಲಿ ಸಾಕಷ್ಟು ಪ್ರತಿಭೆ ಇದೆ, ಯೋಚನೆ ಮಾಡುವ ಶಕ್ತಿ ಇದೆ, ಹೊರಗೆ ಸಹ ನಿಮ್ಮ ಕೆಲಸವನ್ನು ನಾವು ಗಮನಿಸ್ತಾ ಇದ್ದೇವೆ, ನಿಮ್ಮ ಬದುಕಿನ ಪಯಣವನ್ನು ನೀವು ಮುಂದುವರಿಸಿ ಎಂದು ಶುಭ ಹಾರೈಸಿದ್ರು. ಇನ್ನು ಬಿಗ್ ಬಾಸ್ ನ ಅಕ್ಸೆಪ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಥೀಮ್ ಕೂಡ ಇದೀಗ ನಿಜವೆನಿಸುವಂತೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್. ಮೊದಲ ಬಾರಿಗೆ 19 ಸ್ಪರ್ಧಿಗಳ ಆಯ್ಕೆ, ಮೊದಲ ದಿನವೇ ಎಲಿಮಿನೇಟ್, ಮೊದಲ ವಾರ ಡಬಲ್ ಎಲಿಮಿನೇಷನ್, 2 ಫಿನಾಲೆ, ಇಬ್ಬರು ವಿನ್ನರ್ ಕೂಡ ಇರಬಹುದು. ಹೀಗೆ ಹಲವು ರೀತಿಯ ಅನ್ಎಕ್ಸ್ಪೆಕ್ಟೆಡ್ ಥೀಮ್ಗಳು ಸಹ ಸೀಸನ್ 12 ರಲ್ಲಿ ನಡೀತಾ ಇದೆ.